ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಗುಡ್ ಈವ್ನಿಂಗ್ ಟು ಎಲ್ಲರಿಗೂ. ನೋಡ್ರಿ, ಇವತ್ತು JNM ನರ್ಸಿಂಗ್ ಬೋರ್ಡ್ ವತಿಯಿಂದ ಒಂದು ಗುಡ್ ನ್ಯೂಸನ್ನು ತೊಗೊಂಬಂದೇನೆ. ಏನಂತಂದ್ರೆ ನಮಗೆ ಕೌನ್ಸ್ಲಿಂಗ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ನಮ್ಮ JNM ನರ್ಸಿಂಗ್ನವರು ಮಾಡಿರುವಂಥದ್ದು. ನಿಮ್ಮಗಳಿಗೆ ಏನು ಒಂದು ಟೆನ್ಷನ್ ಒಳಗಡೆ ಇದ್ದೀವಿ ನಾವು, ಕೌನ್ಸ್ಲಿಂಗ್ ಯಾವಾಗ ಆರಂಭ ಆಗುತ್ತೆ, ಆಪ್ಷನ್ ಎಂಟ್ರಿ, ಕಾಲೇಜ್ ಸೆಲೆಕ್ಷನ್ ಯಾವಾಗ ಆರಂಭ ಆಗುತ್ತೆ ಅಂತೇಳಿ ಅದರ ಒಂದು ಟೈಮ್ ಟೇಬಲನ್ನು ಬಿಡುಗಡೆ ಮಾಡಿದ್ದಾರೆ. ಆಫಿಷಿಯಲಿ ಡಿಕ್ಲರೇಷನ್ ಮಾಡಿದ್ದಾರೆ. ಎಲ್ಲ ಮಾಹಿತಿ ನಾನು ನಿಮ್ಗೆ ಹೇಳ್ತಾ ಇದ್ದೆ. ನೋಡಿರಿ, ಒಂದು ಸಲ ಚಾಲು ಆಯ್ತಪ್ಪ ಅಂತಂದ್ರೆ ನಾನ್ ಸ್ಟಾಪೇಬಲ್, ನಿಮ್ಗೆ ಯೋಚನೆ ಮಾಡಲಿಕ್ಕೇ ಕೊಡೋಂಗಿಲ್ಲ ಅವರು, ಅಷ್ಟೊಂದು ಫಾಸ್ಟಾಗಿ ಕೌನ್ಸ್ಲಿಂಗ್ ಮಾಡ್ತಾರೆ ಅಂತೇಳಿ. ಸೊ ಇವಾಗ ಕೌನ್ಸ್ಲಿಂಗ್ ಬಗ್ಗೆ ಸಂಬಂಧಪಟ್ಟಂಥದ್ದು ಅಪ್ಡೇಟ್ ಆಗಿದೆ. ಮುಂದೆ ಬರುವಂಥ ಏನಾದರೂ ಡೌಟ್ಗಳಿರ್ಬೋದು, ಆಪ್ಷನ್ ಎಂಟ್ರಿ ಡೌಟ್ ಇರ್ಬೋದು, ಕಾಲೇಜ್ ಸೆಲೆಕ್ಷನ್ ಡೌಟ್ ಇರ್ಬೋದು, ರಿಸಲ್ಟ್ ಬಗ್ಗೆ ಡೌಟ್ ಇರ್ಬೋದು, ಏನಾದರೂ ಟೆಕ್ನಿಕಲ್ ಡೌಟ್ಗಳಿದ್ದಲ್ಲಿ ನನಗೆ ನೀವು ಕಾಮೆಂಟ್ಸ್ ಮಾಡ್ಬೋದು. ನಾನು ನಿಮ್ಗಳಿಗೆ ಉತ್ತರವನ್ನು ಕೂಡ ಕೊಡ್ತೀನಿ. ಹೀಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿ ಫ್ರೆಂಡ್ಸ್, ಇದೇ ನೋಡ್ತಾ ಇದ್ದೀರಿ ಇಲ್ಲಿ ಸ್ಕ್ರೀನ್ ಒಳಗಡೆ. ಆಪ್ಷನ್ ಎಂಟ್ರಿ ಅಂದರೆ ಆನ್ಲೈನ್ ಮೂಲಕ ನೀವು ಆಪ್ಷನ್ ಎಂಟ್ರಿ ಮಾಡಿಕೊಂಡು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ನಾನು ನಿಮ್ಗಳಿಗೆ ಹಂತವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಆಪ್ಷನ್ ಎಂಟ್ರಿ ಅಂದರೆ ಏನು, ಆಪ್ಷನ್ ಎಂಟ್ರಿ ಹೆಂಗೆ ಮಾಡಬೇಕು, ಅದನ್ನು ಕೂಡ ನಾನು ಅತಿ ಬೇಗ ನಿಮಗೆ ಡೆಮೋ ಮುಖಾಂತರ ಮಾಹಿತಿನ ಕೊಡ್ತೇನೆ. ಸೊ ಇಲ್ಲಿ ಏನು ಅಪ್ಡೇಟ್ ಆಗಿದೆ ಅದು ಮಾಹಿತಿ ಕೊಡ್ತೇನೆ ನೋಡಿ. 2026-27 ಸಾಲಿಗೆ JNM ನರ್ಸಿಂಗ್ ಆಪ್ಷನ್ ಎಂಟ್ರಿ ಆನ್ಲೈನ್ ಮೂಲಕ ಕೌನ್ಸ್ಲಿಂಗ್ ಮಾಡಲಿಕ್ಕೆ ಮೊದಲನೇ ಸುತ್ತಿನ ಕೌನ್ಸ್ಲಿಂಗ್ಗಳನ್ನು ಆಯ್ಕೆ ಇಚ್ಛೆ ಮೂಲಕ ಅಂದರೆ ಆಪ್ಷನ್ ಎಂಟ್ರಿ ಅಂದರೆ ಕಾಲೇಜ್ಗಳನ್ನು ನೀವೇ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ದಿನಾಂಕ ನೋಡ್ತಾ ಇದ್ದೀರಿ. ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ 27ನೇ ತಾರೀಕಿಂದ 30ನೇ ತಾರೀಕು ತನಕ, ಅಂದರೆ 27, 28, 29, 30 4 ದಿನ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಟೈಮನ್ನು ಕೊಡ್ತಾರೆ. ಆಮೇಲೆ ಏನು ಮಾಡ್ತಾರೆ, 31ನೇ ತಾರೀಕಿಗೆ ಮೋಕ್ ರಿಸಲ್ಟ್ ಅಂದರೆ ಟೆಂಪರರಿ ರಿಸಲ್ಟನ್ನು ಕೊಡ್ತಾರೆ. ಸೊ ಈ ಮೋಕ್ ರಿಸಲ್ಟ್ ಬಗ್ಗೆ ಕೂಡ ನಾನು ಮುಂದಿನ ದಿನಗಳು ಹೇಳ್ತೇನೆ ನಿಮಗೆ. ಇದು ಟೆಂಪರರಿ ರಿಸಲ್ಟ್ ಆಗಿರುತ್ತೆ. ಇದು 31ಕ್ಕೆ ಕೊಡ್ತಾರೆ. ಅದು 31 ಆದಮೇಲೆ ಫೈನಲ್ ರಿಸಲ್ಟ್, ಆಪ್ಷನ್ ಎಂಟ್ರಿ ಸ್ಕೂಲ್ ಚೇಂಜ್ ಮಾಡ್ಕೊಳ್ಳಿಕ್ಕೆ. ಈಗ ನೀವು 31ಕ್ಕೆ ರಿಸಲ್ಟ್ ಬಂದುಬಿಡುತ್ತೆ ಒಂದು ಟೆಂಪ್ರರಿ. ಅದನ್ನೇನಾದರೂ ಬದಲಾವಣೆ ಮಾಡ್ಕೋಬೇಕಂದ್ರೆ 31ರಿಂದ 1ನೇ ತಾರೀಕು ತನಕ, ಅಂದರೆ 31 1ನೇ ತಾರೀಕು ತನಕ, ಅಂದರೆ 2 ದಿನ ನಿಮಗೆ ಚೇಂಜ್ ಮಾಡ್ಕೊಳ್ಳಿಕ್ಕೆ ಟೈಮನ್ನು ಕೊಡ್ತಾರೆ. ಆಮೇಲೆ ಫೈನಲ್ ರಿಸಲ್ಟ್ 3/9/2026ಕ್ಕೆ ಫೈನಲ್ ರಿಸಲ್ಟ್, ಫಸ್ಟ್ ರೌಂಡದು ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಸೊ ಅದಾದ ನಂತರ ಏನು ಮಾಡ್ತಾರೆ ಅಂದರೆ ಇಲ್ಲಿ ಅಡ್ಮಿಷನ್ ಆಗಲಿಕ್ಕೆ 3ನೇ ತಾರೀಕಿಂದ 9ನೇ ತಾರೀಕು ತನಕ, ಮುಂದಿನ ತಿಂಗಳು, ಹೌದಾ, ಮುಂದಿನ ತಿಂಗಳು 3ನೇ ತಾರೀಕಿಂದ 9ನೇ ತಾರೀಕು ತನಕ ಕಾಲೇಜ್ಗಳನ್ನು ಅಡ್ಮಿಷನ್ ಆಗಲಿಕ್ಕೆ ಟೈಮ್ ಕೊಡ್ತಾರೆ. ಆಮೇಲೆ ಲಾಸ್ಟ್ ಡೇಟ್ ಆಫ್ ಮೈಗ್ರೇಷನ್ಸ್ ಕಾಲೇಜ್ನವ್ರಿಗೆ 3ರಿಂದ 11ನೇ ತಾರೀಕು ತನಕ ಕಾಲೇಜ್ಗಳನ್ನು ಅಡ್ಮಿಷನ್ ತೊಗೊಳ್ಳಿಕ್ಕೆ ಕಾಲೇಜ್ನವ್ರಿಗೆ ಕೊನೆ ದಿನಾಂಕನೂ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಅಪ್ಡೇಟ್ ಆಗಿರುವಂಥದ್ದು ಏನಂದರೆ ಇಲ್ಲಿ ಆಪ್ಷನ್ ಎಂಟ್ರಿ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಇದು ಇನ್ನೂ ಅಪ್ಡೇಟ್ ಆಗಿಲ್ಲ ನೋಡಿ. ಇದಕ್ಕೆ ಕ್ಲಿಕ್ ಮಾಡಿದರೆ ನಾವು ಸರ್ವರ್ ಪ್ರಾಬ್ಲಮ್ ಬರ್ತಾ ಇದೆ ನೋಡಿ, ಈ ರೀತಿ ಪ್ರಾಬ್ಲಮ್ ಬರುತ್ತೆ. ಇದು ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ಇದು ಅಪ್ಡೇಟ್ ಆಗ್ತಾ ಇದೆ. ಆದರೆ ನಾನು ನಿಮ್ಗೆ ಏನು ಮಾಡಿದ್ದೇನಪ್ಪ ಅಂತಂದ್ರೆ ಅರ್ಜೆಂಟಲ್ಲಿ ನಿಮ್ಗಳಿಗೆ ನಾನು ಮಾಹಿತಿಯನ್ನು ಕೊಡ್ತಾ ಇರುವುದರಿಂದ ಇನ್ನೂ ಅಪ್ಡೇಟ್ ಆಗಬೇಕಾಗಿದೆ. ಆಮೇಲೆ ಈ ಭಾಗದಲ್ಲಿ ನೋಡ್ತಾ ಇದ್ದೀರಿ. ಸೊ ಇಲ್ಲಿ ಒಂದು ಅಪ್ಡೇಟ್ ಮಾಡಿದ್ದಾರೆ, ಇಲ್ಲಿ ನೋಡ್ತಾ ಇದ್ದೀರಿ. ಇದೇನಪ್ಪ ಅಂದ್ರೆ ಆಯ್ಕೆ ವಿಡಿಯೋ ಡೆಮೋ. ಇದು ನಂದು ವಿಡಿಯೋ ಇದೆ, ಬೇಕಾದರೆ ನೀವು ಹೋಗಿ ಅದನ್ನು ಕ್ಲಿಕ್ ಮಾಡಿ ನೋಡ್ಕೊಳ್ಬೋದು. ಇದು ನನ್ನದೇ ವಿಡಿಯೋ. ಹೋಗೋ ಅಫಿಷಿಯಲ್ ವೆಬ್ಸೈಟಲ್ಲಿ ಕ್ಲಿಕ್ ಏನು ಮಾಡಿದಾರಪ್ಪ ಅಂದ್ರೆ ನನ್ನ ವಿಡಿಯೋನ ನಾನು ಇವರಿಗೆ ಏನು ಮಾಡಿದ್ದೇನೆ, ರೆಡಿ ಮಾಡಿ ಕೊಟ್ಟಿದ್ದೇನೆ. ಆಪ್ಷನ್ ಎಂಟ್ರಿ ಹೆಂಗೆ ಮಾಡಬೇಕಂತೇಳಿ ಅದನ್ನು ಕೂಡ ನೀವು ಹೋಗಿ ನೋಡ್ಕೊಳ್ಬೋದು. ಅದನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ ಇನ್ನೂ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆದ ತಕ್ಷಣ ನಿಮಗೆ ಮಾಹಿತಿ ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ, ಜೊತೆಗೆ ಅವೇರ್ ಆಗಿರಿ.